ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತು 52ನೇ ಶ್ಲೋಕ, ಅಧ್ಯಾಯ 2ರ 52ನೇ ಶ್ಲೋಕ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತಾವ್ಯಸ್ಯ ಶ್ರುತಸ್ಯ ಚ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತಾವ್ಯಸ್ಯ ಶ್ರುತಸ್ಯ ಚ. ಈ ಶ್ಲೋಕದ ಅನುವಾದ: ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲ ಮತ್ತು ಮುಂದೆ ಕೇಳುವುದೆಲ್ಲ ನಿರ್ಲಕ್ಷ್ಯವನ್ನು ತೋರುವೆ. ಈ ಶ್ಲೋಕದ ಭಾವಾರ್ಥ: ಕೇವಲ ಭಗವಂತನ ಭಕ್ತಿ ಸೇವೆಯ ಮೂಲಕ ವೇದಗಳ ಧಾರ್ಮಿಕ ವಿಧಿಗಳನ್ನು ಅಲಕ್ಷಿಸುವ ಅನೇಕ ಉತ್ತಮ ನಿದರ್ಶನಗಳು ಶ್ರೇಷ್ಠ ಭಗವದ್ಭಕ್ತರಲ್ಲಿ ಬದುಕಿನಲ್ಲಿ ಇವೆ. ಮನುಷ್ಯನು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವಿಯಾದ ಬ್ರಾಹ್ಮಣನೇ ಆದರೂ ಸಹಜವಾಗಿ ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ನಿರ್ಲಕ್ಷ್ಯವನ್ನು ತೋರುತ್ತಾನೆ. ಭಕ್ತ ಶ್ರೇಷ್ಠರು ಭಕ್ತ ಪರಂಪರೆಯಲ್ಲಿ ಆಚಾರ್ಯರಾದ ಹೇ ಪ್ರತಿದಿನ ನಾನು ಮಾಡುವ ಸಂಧ್ಯಾ ವಂದನೆಗಳೇ ನಿಮಗೆ ಜಯವಾಗಲಿ. ಸ್ನಾನವೇ ನಿನಗೆ ನನ್ನ ಪ್ರಣಾಮಗಳು. ಹೇ ದೇವತೆಗಳೇ, ಹೇ ಪಿತೃಗಳೇ, ನಿಮಗೆ ತರ್ಪಣ ವಿಧಿ ಸಲ್ಲಿಸಲು ಅಸಮರ್ಥನಾಗಿದ್ದೇನೆ. ಕ್ಷಮಿಸಿ. ಈಗ ನಾನು ಎಲ್ಲೇ ಇರಲಿ ಯದುಕುಲ ಶ್ರೇಷ್ಠನು ಕಂಸನ ಶತ್ರುವಾದವನನ್ನು ಅಂದರೆ ಕೃಷ್ಣನನ್ನು ಸ್ಮರಿಸಬಲ್ಲೆ. ಇದರಿಂದ ನಾನು ಎಲ್ಲ ಪಾಪ ಬಂಧನಗಳಿಂದ ಮುಕ್ತನಾಗಬಲ್ಲೆ. ನನಗೆ ಇಷ್ಟೇ ಸಾಕು ಎನಿಸುತ್ತಿದೆ. ಹರೇ ಕೃಷ್ಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.